ಸೋಮವಾರದಿಂದ ನಟ ದರ್ಶನ್ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಡೆವಿಲ್ ಚಿತ್ರದ ಶೂಟಿಂಗ್ ಆರಂಭ ಆಗ್ತಾ ಇದೆ. ಎರಡನೇ ಹಂತದ ಚಿತ್ರೀಕರಣವನ್ನು ಆರಂಭಿಸಿದೆ ಡೆವಿಲ್ ಟೀಮ್. ಸೋಮವಾರದಿಂದ ಈಗ ಶೂಟಿಂಗ್ನಲ್ಲಿ ದರ್ಶನ್ ಅವರು ಭಾಗಿಯಾಗ್ತಾ ಇದ್ದಾರೆ. ಅವರು ಮಾರ್ಚಿಂದ ಅಂತ ಮೊದಲೇ ಹೇಳಿದರು. ಹಾಗಾಗಿ ಈಗ ಮೈಸೂರಿನಲ್ಲಿ ಏನೋ ಶೂಟಿಂಗ್ ನಡೆಯುತ್ತಂತೆ. ಆ ಶೂಟಿಂಗ್ನಲ್ಲಿ ದರ್ಶನ್ ಪಾಲ್ಗೊಳ್ತಾರೆ. ಹೈದರಾಬಾದ್, ರಾಜಸ್ಥಾನಕ್ಕೆ ಕೂಡ ಹಾರೋದಕ್ಕೆ ದರ್ಶನ್ ಅವರು ಸಜ್ಜಾಗಿದ್ದಾರೆ. ಒಂದು ಕಡೆ ಬೆನ್ನು ನೋವು, ಅದರ ನಡುವೆ ಚಿತ್ರೀಕರಣ. ಸೊ ಹಾಗಾಗಿ ಬರೀ ಟಾಕಿ ಪೋರ್ಷನ್, ಮಾತಿನ ಭಾಗದ ಚಿತ್ರೀಕರಣಕ್ಕೆ ಈಗ ಪ್ಲ್ಯಾನ್ ಮಾಡಿದ್ದಾರೆ. ಈ ಸಾಹಸ ಸನ್ನಿವೇಶ, ರಿಸ್ಕ್ ಸನ್ನಿವೇಶಗಳ ಶೂಟಿಂಗ್ ಸದ್ಯಕ್ಕಿಲ್ಲ. ಹಾಗಂತ ಡೆವಿಲ್ ನಿರ್ದೇಶಕ ಪ್ರಕಾಶ್ ವೀರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಎರಡನೇ ಹಂತ ಎಲ್ಲವೂ ಸರಿ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಸಿನಿಮಾ ರಿಲೀಸ್ ಆಗಿ ಹೋಗಬೇಕಾಗಿತ್ತು. 24ರಲ್ಲೇ ಆಗಬೇಕಾಗಿತ್ತು, 2024ಅಲ್ಲಿ. ಈಗ 2025ಗೆ ಬಂದಿದ್ದೀವಿ. ಈಗ ಚಿತ್ರೀಕರಣ ಆರಂಭ ಆಗ್ತಾ ಇದೆ. ಜೂನ್ ಒಳಗಡೆ ಚಿತ್ರೀಕರಣವನ್ನು ಮುಗಿಸ್ಬೇಕು ಅಂತ ದರ್ಶನ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಈಗ ಚಿತ್ರೀಕರಣ ಆರಂಭ ಆಗಿ ಸೋಮವಾರದಿಂದ ದರ್ಶನ್ ಜಾಯ್ನ್ ಆಗ್ತಾ ಇದ್ದಾರಾ ಅಥವಾ ಏಕಾಏಕಿ ಶೂಟಿಂಗ್ ಶುರುವಾಗದೆ ಸೋಮವಾರದಿಂದನಾ? ಅರವಿಂದ್, ಈಗಾಗಲೇ ನಟ ದರ್ಶನ್ ಅವರ ಅಭಿನಯದ ಡೆವಿಲ್ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ ಸಿಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಶೂಟಿಂಗ್ ನಿನ್ನೆಯಿಂದಾನೇ ಆರಂಭ ಆಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಈಗ ಡೆವಿಲ್ ಚಿತ್ರದ ಚಿತ್ರೀಕರಣ ಆರಂಭ ಆಗಿದೆ. ಆದ್ರೆ ದರ್ಶನ್ ಅವರು ಮೈಸೂರು ಭಾಗದ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಸೋಮವಾರ ಅದ ನಂತರ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಸೊ ಹಾಗಾಗಿ ಮೈಸೂರಿಗೆ ಶಿಫ್ಟ್ ಆಗುತ್ತೆ. ಸೋಮವಾರದ ನಂತರ ಸಿನಿಮಾದ ಶೂಟಿಂಗ್ ಮೈಸೂರಿಗೆ ಶಿಫ್ಟ್ ಆಗುತ್ತೆ. ತದನಂತರ ನಟ ದರ್ಶನ್ ಅವರು ಭಾಗಿಯಾಗ್ತಾರೆ. ಎರಡನೇ ಹಂತದ ಈಗ ಚಿತ್ರೀಕರಣಕ್ಕೆ ಈಗಾಗಲೇ ಆರಂಭ ಆಗಿರ್ತಕ್ಕಂಥದ್ದು. ಬೆಂಗಳೂರು, ಮೈಸೂರು ಹಾಗೂ ಹೈದರಾಬಾದ್ ಮತ್ತೆ ರಾಜಸ್ಥಾನ ಈ ಭಾಗದಲ್ಲಿ ಈ ಒಂದು ಚಿತ್ರೀಕರಣಕ್ಕೆ ಪ್ಲಾನ್ ಮಾಡಲಾಗಿದ್ದು, ನಟ ದರ್ಶನ್ ಅವರು ಈಗ ಮಾತಿನ ಭಾಗದ ಒಂದು ಏನು ಟಾಕಿ ಪೋರ್ಷನ್ ಏನಂತೀವಿ, ಆ ಒಂದು ಭಾಗದ ಒಂದು ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ. ಯಾಕಂದ್ರೆ ಅವ್ರಿಗೆ ಬೆನ್ನು ನೋವು ಇರೋದ್ರಿಂದ ಇನ್ನು ಬೆನ್ನು ನೋವಿಂದ ಸಂಪೂರ್ಣವಾಗಿ ಗುಣಮುಖರಾಗಿಲ್ಲ. ಹಾಗಾಗಿ ಬೆನ್ನು ನೋವು ಗುಣಮುಖರಾದ ನಂತರ ಒಂದು ಡ್ಯಾನ್ಸ್ ಮತ್ತೆ ಫೈಟ್ ಸೀನ್ಸ್ ಏನಿದೆ, ಆ ಒಂದು ಸೀಕ್ವೆನ್ಸ್ ಏನಿರುತ್ತೆ, ಆ ಒಂದು ಸೀಕ್ವೆನ್ಸ್ ಅಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ಈಗ ಮಾತಿನ ಭಾಗದ ಚಿತ್ರೀಕರಣದಲ್ಲಿ ಮುಂದಿನ ಸೋಮವಾರದಿಂದಲೇ ಅವರು ಭಾಗಿಯಾಗೋದಕ್ಕೆ ಈಗ ಸಿದ್ಧತೆಯನ್ನ ನಡೆಸಿರ್ತಕ್ಕಂಥದ್ದು. ಈ ಬಗ್ಗೆ ನಿರ್ದೇಶಕರಾದ ಪ್ರಕಾಶ್ ವೀರ್ ಅವರು, ಏನಂದ್ರೆ ಮಿಲನ ಪ್ರಕಾಶ್ ಅಂತ ಏನಂತ ಕರಿತೀವಿ, ಅವರು ಈ ಒಂದು ಸಿನಿಮಾದ ನಿರ್ದೇಶಕರು ಮತ್ತೆ ಚಿತ್ರಕಥೆಯನ್ನ ಬರೆದಿರ್ತಕ್ಕಂಥ ಅವರು ಸ್ಪಷ್ಟನೆಯನ್ನ ನೀಡಿರ್ತಕ್ಕಂಥದ್ದು. ಅರವಿಂದ್, ರೈಟ್. ಥ್ಯಾಂಕ್ ಯು ಧನು, ತನ್ನ ಎಲ್ಲ ಮಾಹಿತಿಗಾಗಿ.